ಭಾರತ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ದಾಳಿಯನ್ನು ನಡೆಸಿದೆ. ಬರೀ ಪಿಒಕೆ ಅಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರ ಮಾತ್ರ ಅಲ್ಲ, ಪಾಕಿಸ್ತಾನದ ಒಳಗಡೆಯೂ ಕೂಡ ನಮ್ಮ ಕ್ಷಿಪಣಿಗಳು ಅಪ್ಪಳಿಸಿವೆ. ಸ್ಕಾಲ್ಪ್ ಮತ್ತು ಹ್ಯಾಮರ್ ಕ್ಷಿಪಣಿಗಳು, ಲಾಂಗ್ ರೇಂಜ್ ಕ್ಷಿಪಣಿಗಳು ಭಾರತದ ವಾಯು ಗಡಿಯಿಂದಲೇ ರಫೇಲ್ ಯುದ್ಧ ವಿಮಾನಗಳ ಮುಖಾಂತರ ಈ ಕ್ಷಿಪಣಿಗಳನ್ನು ಪಾಕಿಸ್ತಾನದ 5 ಕಡೆಗಳಲ್ಲಿ ಮತ್ತು ಪಿಒಕೆಯ 4 ಕಡೆಗಳ ಮೇಲೆ ಭಾರತ ಅಪ್ಪಳಿಸಿದೆ. ಸ್ಕಾಲ್ಪ್ ಮತ್ತು ಹ್ಯಾಮರ್ ಕ್ಷಿಪಣಿಗಳು, ಲಾಂಗ್ ರೇಂಜ್ ಮಿಸೈಲ್ಸ್. ಮಧ್ಯರಾತ್ರಿ 1:40 ಸಂದರ್ಭದಲ್ಲಿ ಆಪರೇಷನ್ ನಡೆದಿರುವಂಥದ್ದು. 9 ಉಗ್ರ ತಾಣಗಳು, ಮುಜಾಫರಾಬಾದ್, ಮುರ್ಡಿಕೆ, ಬಹಲ್ಪುರ್, ಈ ತಾಣಗಳ ಮೇಲೆ ಒಟ್ಟು 9 ಕಡೆಗಳ ಮೇಲೆ ನಾವು ದಾಳಿಯನ್ನು ನಡೆಸಿದ್ದೀವಿ. ಭಾರತದ ಈ ಸರ್ಜಿಕಲ್ ಸ್ಟ್ರೈಕ್ನ ಬೆನ್ನಲ್ಲೇ ಪಾಕಿಸ್ತಾನದ ಸೇನೆ ಗಡಿ ನಿಯಂತ್ರಣ ರೇಖೆಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದೆ. ಈ ದಾಳಿಯಲ್ಲಿ ಭಾರತದ 3 ನಾಗರಿಕರು ಜಮ್ಮು ಕಾಶ್ಮೀರದಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಜೊತೆಗೆ 5 ಭಾರತೀಯರಿಗೆ ಗಾಯಗಳಾಗಿದೆ ಅಂತೇಳಿ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೊ ಕೋಆರ್ಡಿನೇಟೆಡ್ ಅಟ್ಯಾಕ್, ಸಂಘಟಿತ ದಾಳಿ, ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆ, ಈ 3 ಸೇನೆಗಳು ಜಂಟಿಯಾಗಿ ನಡೆಸಿರುವಂತಹ ಆಪರೇಷನ್ ಇದು. ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಈ ಆಪರೇಷನ್ನ, ಈ ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಯ ಇದು ನೀವು ಏನು ನೋಡ್ತಾ ಇದ್ದೀರಿ ವಿಡಿಯೋ, ಇದು ನಮ್ಮ ಕ್ಷಿಪಣಿ ದಾಳಿಗೆ ಅಲ್ಲಿ ಆಗಿರ್ತಕ್ಕಂತಹ ಎಫೆಕ್ಟ್ ಹೇಗಿದೆ ಅನ್ನೋದರ ಮಾಹಿತಿ. ವಿಂಡೋದಲ್ಲಿ ಏನು ನೋಡ್ತಾ ಇದ್ದೀರಿ ನೀವು, ಒಂದು ಬೆಂಕಿ ಕಾಣಿಸ್ತಿರುವಂತಹ ವಿಡಿಯೋ, ಅದು ಪಾಕಿಸ್ತಾನದಲ್ಲಿ ನಮ್ಮ ಕ್ಷಿಪಣಿ ದಾಳಿಗೆ ಆಗಿರ್ತಕ್ಕಂತಹ ಹೊಡೆತ ಕೊಟ್ಟಿದ್ದೀವಿ ಅಂತೇಳಿ, ಧ್ವಂಸ ಮಾಡಿದ್ದೀವಿ. ಗುಸ್ಕರ್ ಮಾರೆಂಗೆ ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಫೇಮಸ್ ಸ್ಟೇಟ್ಮೆಂಟ್ ಇದು. ರಾಜನಾಥ್ ಸಿಂಗ್ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಏನು ಅಂತ ಹೇಳಿದ್ರೆ, ನೀವು ಏನನ್ನ ಬಯಸ್ತಾ ಇದ್ದೀರೋ ಅದನ್ನು ನಾವು ಕೊಡ್ಲಿಕ್ಕೆ ಸಿದ್ಧ ಅಂತೇಳಿ ಪಾಕಿಸ್ತಾನದವರು ಪಹಲ್ಗಾಮ್ ದಾಳಿ ಆದ ಬಳಿಕ ನಿರಂತರವಾಗಿ ಪ್ರತಿದಿನ ಹೇಳ್ತಾ ಇದ್ದಿದ್ದು ಒಂದೇ ಮಾತು, ನಮ್ಮ ಮೇಲೆ ದಾಳಿ ಆಗುತ್ತೆ, ಅಟ್ಯಾಕ್ ಮಾಡ್ತಾರೆ, ಕ್ಷಿಪಣಿ ದಾಳಿ ಆಗುತ್ತೆ. ಕೌಂಟ್ ಡೌನ್ ಶುರುವಾಗಿದೆ. 34 ಗಂಟೆ, 26 ಗಂಟೆ, 36 ಗಂಟೆ, 3 ದಿನ, 4 ದಿನ, 5 ದಿನ ದಾಳಿ ಆಗುತ್ತೆ ನಮಗೆ ಅಂತೇಳಿ ರಾಜನಾಥ್ ಸಿಂಗ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಮೊನ್ನೆ. ನೀವು ಏನನ್ನ ಬಯಸ್ತಾ ಇದ್ದೀರೋ ಅದನ್ನ ನಾವು ನಿಮಗೆ ಕೊಡ್ತೀವಿ ಅಂತೇಳಿ. ಸೊ ಪಾಕಿಸ್ತಾನ ಏನನ್ನ ಬಯಸ್ತಾ ಇತ್ತೋ ಅದನ್ನ ನಾವು ಕೊಟ್ಟಿದ್ದೀವಿ. ಇದು ಜಸ್ಟ್ ಸ್ಯಾಂಪಲ್ ಇದು. ಕಾರಣ ಏನು ಅಂತ ಹೇಳಿದ್ರೆ, ಸರ್ಕಾರದ ಮಾಹಿತಿಗಳ ಪ್ರಕಾರ ಇನ್ನೂ ಒಂದು ಪಾರ್ಟ್ ಬಾಕಿ ಇದೆ. ಅಂದರೆ 2ನೇ ಪಾರ್ಟು ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ಬಾಕಿ ಇದೆ. ಆಪರೇಷನ್ ಸಿಂಧೂರಿಗೆ ಸಂಬಂಧಪಟ್ಟ ಹಾಗೆ 2ನೇ ಪಾರ್ಟ್ ಕೂಡ ಬಾಕಿ ಇರುವಂಥದ್ದು. ಆಲ್ರೆಡಿ ಒಂದನ್ನು ನಾವು ಮಾಡಿಬಿಟ್ಟಿದ್ದೀವಿ. ಪಾಕಿಸ್ತಾನದ ನೆಲದ ಮೇಲೆ ಭಾರತದ ಕ್ಷಿಪಣಿಗಳು ಅಪ್ಪಳಿಸಿವೆ. ಪಾಕಿಸ್ತಾನದವರು ಈಗ ಯೋಚನೆ ಮಾಡಬೇಕಾಗತ್ತೆ. ಪಾಕಿಸ್ತಾನದವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ನಿನ್ನೆ ನಡೆದಂತಹ ತುರ್ತು ಸಭೆಯ ಸಂದರ್ಭದಲ್ಲಿ ಪಾಕಿಸ್ತಾನದವರು ಕೊಟ್ಟಿದ್ದಂತಹ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ, ನಾವು ಕೂಡ ಭಯೋತ್ಪಾದನೆಯ ಬಲಿಪಶುಗಳು ಅಂತ ಹೇಳಿದ್ದಾರೆ.
ಪಾಕಿಸ್ತಾನದಲ್ಲೂ ಭಯೋತ್ಪಾದನೆ ಇದೆ. ಅಲ್ಲಿಯ ಭಯೋತ್ಪಾದನೆ ಹೇಗೆ ಅಂತ ಹೇಳಿದ್ರೆ ಅದು ಊಹೆ ಮಾಡೋಕ್ಕಾಗದ ಲೆವೆಲ್ಗಿದೆ ಅಲ್ಲಿ. ಆದರೆ ನಮ್ಮ ಮೇಲೆ ಆಗ್ತಾ ಇರುವಂತಹ ಭಯೋತ್ಪಾದಕ ದಾಳಿಯನ್ನು ಮಾಡಿಸ್ತಿರುವಂಥದ್ದೇ ಪಾಕಿಸ್ತಾನ. ISI, ಪಾಕಿಸ್ತಾನದ ಮಿಲಿಟರಿ, ಜೊತೆಗೆ ಪಾಕಿಸ್ತಾನದ ಸರ್ಕಾರ. ಅವರಿಗೆ ಹಫೀಜ್ ಸಯೀದ್ ಬೇಕು, ಮಸೂದ್ ಅಜರ್ ಬೇಕು. ಲಷ್ಕರ್ ಇ ತೊಯ್ಬಾ ಮತ್ತು ಜೈಷ್ ಇ ಮೊಹಮ್ಮದ್ ಅವು ಆ ಎರಡೂ ಸಂಘಟನೆಗಳು ಸ್ವಲ್ಪ ವೀಕ್ ಆದ ಬಳಿಕ ಆ ಎರಡೂ ಸಂಘಟನೆಗಳ ಸದಸ್ಯರು ಸೇರಿಕೊಂಡು, ಉಗ್ರಗಾಮಿಗಳು ಸೇರಿಕೊಂಡು ಒಂದು ಹೊಸದೊಂದು ಸಂಘಟನೆಯನ್ನು ಮಾಡಿದ್ರು, TRF ಅಂತ, ದಿ ರೆಸಿಸ್ಟೆನ್ಸ್ ಫೋರ್ಸ್ ಅಂತೇಳಿ. ಪಹಲ್ಗಾಮ್ ದಾಳಿ ಆದ ತಕ್ಷಣ ಈ TRF ಏನಿದೆ ಇವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಏನು ಅಂತ ಹೇಳಿದ್ರೆ, ಜಮ್ಮು ಕಾಶ್ಮೀರದಲ್ಲಿ ಡೆಮೋಗ್ರಫಿಕಲ್ ಚೇಂಜಸ್ ಆಗ್ತಾ ಇದೆ. ಕಾಶ್ಮೀರ ಮತ್ತು ಜಮ್ಮು ಕಾಶ್ಮೀರದ ಅಲ್ಲದವರನ್ನ ಸೊ ಸಿಂಧೂರ, ಆಪರೇಷನ್ ಸಿಂಧೂರ್. ಯಾಕೆ ಸಿಂಧೂರ್ ಅಂತೇಳಿ ಹೆಸರಿಟ್ವಿ ಅಂತ ಹೇಳಿದ್ರೆ, ಮನೆಯ ಯಜಮಾನನನ್ನೇ ಕೊಂದ್ರು ಪಹಲ್ಗಾಮ್ನಲ್ಲಿ. ಶಿವಮೊಗ್ಗದ ಮಂಜುನಾಥ್, ಭರತ್ ಭೂಷಣ್, ಹರಿಯಾಣದಲ್ಲಿ ವಿನಯ್, ಆಗ ತಾನೇ 7 ದಿನಗಳ ಹಿಂದೆಯಷ್ಟೇ ಮದುವೆ ಆಗಿದ್ದಂತಹ ಸೇನಾಧಿಕಾರಿ ಆತ. ಉತ್ತರ ಪ್ರದೇಶದಲ್ಲಿ ಶುಭಂ ತಿವಾರಿ, ಶುಭಂ ದ್ವಿವೇದಿ. ಗುಜರಾತ್ನಲ್ಲಿ ಕುಟುಂಬದ ಮನೆಯ ಯಜಮಾನನನ್ನೇ ಕೊಂದಿದ್ದು. 26 ಕುಟುಂಬಗಳ ಸಿಂಧೂರವನ್ನು ಅಲಿಸಿ ಹಾಕಿದ್ರು. 26 ಕುಟುಂಬಗಳು. ಮಹಿಳೆಯರನ್ನು ವಿಧವೆಯರನ್ನಾಗಿ ಮಾಡಿದ್ರು ಪಾಕಿಸ್ತಾನದ ಪಾಪಿಗಳು. ಅದಕ್ಕೋಸ್ಕರ ನಾವು ಇಟ್ಟಿರುವಂತಹ ಹೆಸರಿದು. ಯಾವ ಸಿಂಧೂರವನ್ನು ಅಳಿಸಿ ಹಾಕಲಾಯಿತು, ಪಾಕಿಸ್ತಾನದ ಭಯೋತ್ಪಾದಕರು ಅಳಿಸಿ ಹಾಕಿದ್ರು, ಅದಕ್ಕೋಸ್ಕರ ನಾವು ಪ್ರತೀಕಾರವನ್ನು ತೀರಿಸಿದ್ದೀವಿ. ಇದು ಜಸ್ಟ್ ಸ್ಯಾಂಪಲ್. ಇದು ಸರ್ಕಾರದಿಂದ ಬರ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಇದು ಪಾರ್ಟ್ 1 ಆಪರೇಷನ್. ಇನ್ನು ಪಾರ್ಟ್ 2 ಆಪರೇಷನ್ ಒಂದು ಬಾಕಿ ಇದೆ ಅಂತಿದೆ ಮಾಹಿತಿ. ಇದು ಪಾರ್ಟ್ 1. ಡಿಫರೆನ್ಸ್ ಏನು? 2019ರ ಸರ್ಜಿಕಲ್ ಸ್ಟ್ರೈಕ್ ಮತ್ತು 2016ರ ಸರ್ಜಿಕಲ್ ಸ್ಟ್ರೈಕ್ಗೆ ಇದಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಅಜ್ಜಗಜ್ಜಾಂತರ ವ್ಯತ್ಯಾಸ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಆಗ 2 ಸರ್ಜಿಕಲ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲೂ ಕೂಡ ಸಾಕ್ಷ್ಯಗಳನ್ನು ಕೇಳಲಾಯಿತು. ಸರ್ಕಾರದ ಬಳಿ ಸಾಕ್ಷ್ಯ ಇರಲಿಲ್ಲ ಅಂತ ಹೇಳಿದ್ರೆ ಅದು ಬೇರೆ ಥರ ನಡೆದಂಥ ಆಪರೇಷನ್. ಅದು ಸರ್ಜಿಕಲ್ ಸ್ಟ್ರೈಕ್ ನಡೆದಿತ್ತು, ಆದರೆ ಅದು ಬೇರೆ ರೀತಿಯಲ್ಲಿ ನಡೆದಂತಹ ಸರ್ಜಿಕಲ್ ಸ್ಟ್ರೈಕ್. ಆದರೆ ಈಗ ನಡೆದಿರ್ತಕ್ಕಂತಹ ಸರ್ಜಿಕಲ್ ಸ್ಟ್ರೈಕ್, ಇದಕ್ಕೆ ವೈಮಾನಿಕ ದಾಳಿಯ ಸಾಕ್ಷ್ಯಗಳಿದ್ದಾವೆ. ಅಂದರೆ ಭಾರತದ ಕ್ಷಿಪಣಿಗಳು ಪಾಕಿಸ್ತಾನದ ಒಳಗಡೆ ನುಗ್ಗಿ ಅಲ್ಲಿಯ ನಗರಗಳನ್ನು ಧ್ವಂಸ ಮಾಡಿದ್ದರ ಬಗ್ಗೆ ಸಾಕ್ಷ್ಯಗಳಿದ್ದಾವೆ. ಒಂದು. ಎರಡನೆಯದ್ದು, 2016 ಮತ್ತು 2019ರ ಸರ್ಜಿಕಲ್ ಸ್ಟ್ರೈಕ್ ಏನಿತ್ತು ಅದು POKಯ ಮೇಲೆ ನಡೆದಂತಹ ಸರ್ಜಿಕಲ್ ಸ್ಟ್ರೈಕ್. ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ನಡೆದಿದ್ದಂತಹ ಸರ್ಜಿಕಲ್ ಸ್ಟ್ರೈಕ್. ಬಟ್ ಈ ಬಾರಿ ಇವತ್ತು ಮಧ್ಯರಾತ್ರಿ ಏನು ಸರ್ಜಿಕಲ್ ಸ್ಟ್ರೈಕ್ ನಡೆಯಿತು, ಆ ಸರ್ಜಿಕಲ್ ಸ್ಟ್ರೈಕ್ ಏನಿದೆ ಅದು ನಾವು ಪಾಕಿಸ್ತಾನದ ಒಳಗಡೆಯೂ ಕೂಡ ಕ್ಷಿಪಣಿ ದಾಳಿಯನ್ನು ಮಾಡಿದ್ವಿ. ಸೊ ಆಪರೇಷನ್ ಸಿಂಧೂರ್. ಯಾಕೆ ಸಿಂಧೂರ್ ಅಂತೇಳಿ ಹೆಸರನ್ನ ಇಟ್ಟರು? ಸಿಂಧೂರ ಅಂತ ಹೇಳಿದ್ರೆ ಮಹಿಳೆಯರ ಅತ್ಯಂತ ಗೌರವದ ಸಂಕೇತ. ಅದು ಸಿಂಧೂರ ಅಳಿಸಿ ಹಾಕೋದು ಅಂತ ಹೇಳಿದ್ರೆ ವಿಧವೆಯನ್ನ ಮಾಡದ ಹಾಗೆ. ಪಹಲ್ಗಾಮ್ ದಾಳಿಯಲ್ಲಿ ಆಗಿದ್ದದೇ. ಕುಟುಂಬದ ಯಜಮಾನನನ್ನೇ ಕೊಂದರು ಉಗ್ರಗಾಮಿಗಳು. ಕುಟುಂಬದ ಯಜಮಾನ.
26 ಕುಟುಂಬಗಳಲ್ಲಿ ಮಹಿಳೆಯರನ್ನು ವಿಧವೆಯರನ್ನಾಗಿ ಮಾಡಿದ್ರು. ಅವರ ಸಿಂಧೂರವನ್ನು, ಅವರ ಕುಂಕುಮವನ್ನು ಅಳಿಸಿ ಹಾಕಿದ್ರು. ಕುಂಕುಮವನ್ನು, ಹಣೆಯ ಮೇಲಿದ್ದಂತಹ ಕುಂಕುಮವನ್ನು ಅಳಿಸಿ ಹಾಕಿದ್ರು. ಹಾಗಾಗಿ ಇದಕ್ಕೆ ಸಿಂಧೂರ. ವಿನಯ್ ನರ್ವಾಲ್ ಕೇವಲ 7 ದಿನಗಳ ಹಿಂದೆ ಮದುವೆಯ ಖುಷಿಯ ಹಿನ್ನೆಲೆಯಲ್ಲಿ ಪಹಲ್ಗಾಮಿಗೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೋದಂಥವ್ರು. 7 ದಿನಗಳ ಹಿಂದೆ ಮದುವೆ ಆಗಿದ್ದು, ರಿಸೆಪ್ಷನ್ ಆಗಿ 3 ದಿವಸ ಆಗಿದ್ದಷ್ಟೇ. ಪಾಪ ಅವರು ಕೊಚ್ಚಿಯಲ್ಲಿ ನೌಕಾಸೇನೆಯಲ್ಲಿ ಇದ್ದಂಥವ್ರು. ನೌಕಾಸೇನಾ ಅಧಿಕಾರಿ ವಿನಯ್ ಅಗರ್ವಾಲ್ ಮದುವೆಯಾಗಿ ಕೇವಲ 7 ದಿವಸಕ್ಕೆ ಅವರ ಕುಟುಂಬಕ್ಕೆ, ಅವರ ಪತ್ನಿ ವಿಧವೆಯಾದರು. ಕೇವಲ 7 ದಿವಸಕ್ಕೆ. ಶಿವಮೊಗ್ಗದ ಮಂಜುನಾಥ್ ಅವರು ಕೂಡ ತಮ್ಮ ಪತ್ನಿ ಮತ್ತು ಪುತ್ರನ ಜೊತೆಗೆ ಜಮ್ಮು ಕಾಶ್ಮೀರ ಪ್ರವಾಸಕ್ಕೆ ಹೋದಂಥವರು. ಮಂಜುನಾಥ್ ಪತ್ನಿ ಕೂಡ ವಿಧವೆಯಾದರು. ಭರತ್ ಭೂಷಣ್, ಆ ಗುಂಡಿನ ದಾಳಿಯ ಸಂದರ್ಭದಲ್ಲಿ ಭರತ್ ಭೂಷಣ್ ಹೇಳ್ತಾರೆ, ನನಗೊಬ್ಬ 3 ವರ್ಷದ ಮಗ ಇದ್ದಾನೆ, ಆ ಮಗು ಕಾಯ್ಕೊಂಡಿದೆ ಮನೆಯಲ್ಲಿ, ಬಿಟ್ಟು ಬಿಡ್ರಪ್ಪ ಅಂಥೇಳಿ. ಕೇಳಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಕರುಣೆ ಇಲ್ಲ, ನರಮೇಧಕ್ಕೆ ಅಂತೇಳಿ ಬಂದಂಥವ್ರು. ಸೊ ಗುಂಡಿಟ್ಟು ಸಾಯಿಸ್ತಾರೆ. ಗುಜರಾತ್ನ ಒಬ್ಬ ಉದ್ಯಮಿ, ಆತ ಕೂಡ ತನ್ನ ಪತ್ನಿಯ ಜೊತೆಗೆ ಹೋಗಿದ್ದು ಪಹಲ್ಗಾಮ್ ಪ್ರವಾಸಕ್ಕೆ, ಆತನನ್ನು ಕೂಡ ಗುಂಡಿಕ್ಕಿ ಹತ್ಯೆ ಮಾಡ್ತಾರೆ. ಉತ್ತರ ಪ್ರದೇಶದ ಶುಭಂ ದ್ವಿವೇದಿ, ಆತನನ್ನು ಕೂಡ ಹತ್ಯೆ ಮಾಡ್ತಾರೆ. ಇದು ಒಂದೆರಡು ಕಥೆಗಳಲ್ಲ, 26 ಕುಟುಂಬಗಳ ಕಥೆಗಳಿದು. ಮನೆಯ ಯಜಮಾನನೇ ಗುಂಡಿಕ್ಕಿ ಕೊಂದಿತ್ತು, ವಿಧವೆಯರನ್ನಾಗಿ ಮಾಡಿದ್ರು. ಸೊ ಯಾರು ಹಣೆಯ ಕುಂಕುಮವನ್ನು ಅಳಿಸಿ ಹಾಕಿದ್ರೋ ಅಂತಹ ಪಾಕಿಸ್ತಾನದ ಪಾಪಿಗಳಿಗೆ ನಾವು ಆಪರೇಷನ್ ಸಿಂಧೂರ ಎನ್ನುವಂಥ ಹೆಸರಲ್ಲಿ ನಾವು ಉತ್ತರವನ್ನು ಕೊಟ್ಟಿದ್ದೀವಿ. ಸೊ ಈಗ ಬರ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಒಟ್ಟು 9 ಕಡೆಗಳಲ್ಲಿ ಭಾರತ ಏನು ವೈಮಾನಿಕ ದಾಳಿಯನ್ನು ನಡೆಸಿದೆ, ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಭಾರತದ ವಾಯು ಗಡಿಯಲ್ಲೇ ನಿಂತು ಭಾರತದ ಅತ್ಯಾಧುನಿಕ ಯುದ್ಧ ವಿಮಾನ ರಫೇಲ್, ಭಾರತದ ಅತ್ಯಂತ ತೀಕ್ಷ್ಣ ಕ್ಷಿಪಣಿಗಳು ಸ್ಕಾಲ್ಪ್ ಮತ್ತು ಹ್ಯಾಮರ್ ಕ್ಷಿಪಣಿಗಳನ್ನು POK ಪಾಕ್ ಆಕ್ರಮಿತ ಕಾಶ್ಮೀರದ 4 ಕಡೆ ಮತ್ತು ಪಾಕ್ನ 5 ಕಡೆಗಳಲ್ಲಿ ಅಪ್ಪಳಿಸಿತು. ಎಲ್ಲವೂ ಕೂಡ ಉಗ್ರ ತಾಣಗಳು. ಬಹಾಲ್ಪುರ್ ಇದು ಜೈಷ್ ಇ ಮೊಹಮ್ಮದ್ ಸಂಘಟನೆಗೆ ಸೇರಿದಂತಹ ಅಡಗುತಾಣ. ಮರ್ಕಜ್ ಸುಬಾನ್ ಅಲ್ಹ ಅಂತೇಳಿ ಈ ನಿರ್ದಿಷ್ಟ ಸ್ಥಳಗಳ ಮೇಲೆ ದಾಳಿ ಆಗಿರುವಂತದ್ದು. ಮರ್ಕಜ್ ತೈಬಾ ಇದು ಮುರ್ಡಿಕೆ ಲಷ್ಕರ್ ಇ ತೊಯ್ಬಾದ ಸಂಘಟನೆಯ ನಿರ್ದಿಷ್ಟ ಸ್ಥಳ. ಇನ್ನು ತೆರಕಲಾನ್ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಸ್ಥಳ ಇರುವಂತದ್ದು. ಸಿಯಾಲ್ಕೋಟ್ನ ಮೆಮೋನಾ ಜೋಯಾ ಈ ಪ್ರದೇಶದ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಬರ್ನಾಲಾದ ಮಾರ್ಕಜ್ ಅಹ್ಲೆ ಹೈದತ್ ಇದು ಲಷ್ಕರ್ ಇ ತೊಯ್ಬಾ ಸಂಘಟನೆಯ ನೆಲೆ ಇರತಕ್ಕಂತಹ ಸ್ಥಳ. ಜೈಷ್ ಇ ಮೊಹಮ್ಮದ್ನ ಮತ್ತೊಂದು ತಾಣ ಕೋಟ್ಲಿಯ ಮಾರ್ಕಜ್ ಅಬ್ಬಸ್, ಇದ್ರ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಇನ್ನು ಮುಜಾಫರಾಬಾದ್ನ ಸವಾಯಿ ನಲ್ಲಾ ಕ್ಯಾಂಪ್ ಮುಜಾಫರಾಬಾದ್ನ ಸವಾಯಿ ನಲ್ಲಾ ಕ್ಯಾಂಪ್ನಲ್ಲಿ ಲಷ್ಕರ್ ಇ ತೊಯ್ಬಾದ ಇನ್ನೊಂದು ನೆಲೆ ಇತ್ತು, ಅದರ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಮುಜಾಫರಾಬಾದ್ನ ಸೈಯದ್ನ ಬಿಲಾಲ್ ಕ್ಯಾಂಪ್ ಅದು ಕೂಡ ಜೈಷ್ ಇ ಮೊಹಮ್ಮದ್ ಸಂಘಟನೆಗೆ ಸೇರಿದಂತಹ ಸ್ಥಳ. ಆ ಸ್ಥಳದ ಮೇಲೆ ದಾಳಿಯನ್ನು ಮಾಡಲಾಗಿರುವಂಥದ್ದು. ಒಟ್ಟು 8 ನಗರಗಳು ಪಾಕಿಸ್ತಾನ POK ಮತ್ತು ಪಾಕಿಸ್ತಾನದ ಒಟ್ಟು 8 ನಗರಗಳ ಮೇಲೆ ದಾಳಿಯಾಗಿದೆ.
ಆ 8 ನಗರಗಳ ಒಟ್ಟು 9 ಉಗ್ರ ತಾಣಗಳು, 8 ನಗರಗಳ ಒಟ್ಟು 9 ಉಗ್ರ ತಾಣಗಳು. ಆ 9 ಉಗ್ರ ತಾಣಗಳ ಪೈಕಿ ಲಷ್ಕರ್ ಇ ತೊಯ್ಬಾಕ್ಕೆ ಸೇರಿದಂತಹ 4 ಉಗ್ರ ತಾಣಗಳು, ಜೈಷ್ ಇ ಮೊಹಮ್ಮದ್ಗೆ ಸೇರಿದಂತಹ 3 ಉಗ್ರ ತಾಣಗಳ ಮೇಲೆ ದಾಳಿಯನ್ನ ಮಾಡಲಾಗಿರುವಂಥದ್ದು. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ದಿ ವರ್ಲ್ಡ್ ಮಸ್ಟ್ ಶೋ ಝೀರೋ ಟಾಲರೆನ್ಸ್ ಫಾರ್ ಟೆರರಿಸಂ. ಅಂದ್ರೆ ಭಯೋತ್ಪಾದನೆಯ ಬಗ್ಗೆ ನಮಗೆ ತಾಳ್ಮೆಯೇ ಇರಕೂಡದು. ಝೀರೋ ಟಾಲರೆನ್ಸ್, ಶೂನ್ಯ ಸಹನೆ, ಅದ್ರ ಬಗ್ಗೆ ನಮಗೆ ತಾಳ್ಮೆನೇ ಇರಕೂಡದು, ಸಹಿಸ್ಕೊಳ್ಳುವಂಥದ್ದು. ಇವತ್ತು ತಾಳಿ ನೋಡೋಣ, ಸಹಿಸ್ಕೊಳ್ಳೋಣ, ಇಲ್ಲ, ಝೀರೋ ಟಾಲರೆನ್ಸ್ ಇರಬೇಕು ಅಂತೇಳಿ ಭಾರತದ ವಿದೇಶಾಂಗ ಸಚಿವ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಭಾರತದ ವೈಮಾನಿಕ ಕ್ಷಿಪಣಿ ದಾಳಿಯ ಬಳಿಕ ಭಾರತದ ಕ್ಷಿಪಣಿ ದಾಳಿಯ ಬಳಿಕ ಪಾಕಿಸ್ತಾನ ಗಡಿ ನಿಯಂತ್ರಣ ರೇಖೆಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸಿದೆ. ಈ ಅಪ್ರಚೋದಿತ ಗುಂಡಿನ ದಾಳಿಯಲ್ಲಿ ರಜೌರಿಯ ಇರ್ವಾನ್ ಖಟೇರ್ ಎನ್ನುವಂತಹ ಪ್ರದೇಶದಲ್ಲಿ ಹಲವಾರು ಮನೆಗಳಿಗೆ ಪಾಕಿಸ್ತಾನದ ಗುಂಡಿನ ದಾಳಿಯಿಂದ ಹಾನಿಯಾಗಿದೆ. ವಿಜಯದ ಸಾಧನೆಗೆ ನಾವು ರೆಡಿ. ಆಪರೇಷನ್ ಸಿಂಧೂರಕ್ಕೆ ಕೆಲವು ಹೊತ್ತು ಮಧ್ಯರಾತ್ರಿ 1:28 ಭಾರತದ ಸೇನೆ ಇಂಥದ್ದೊಂದು ವಿಡಿಯೋವನ್ನು ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ರಿಲೀಸ್ ಮಾಡಿತ್ತು. ವಿಜಯಕ್ಕಾಗಿ ಸಾಧನೆ, ಆಲ್ವೇಸ್ ವಿಕ್ಟೋರಿಯಸ್. ಯಾವತ್ತಿದ್ದರೂ ಕೂಡ ಜಯ ನಮ್ಮದೇ ಅಂತೇಳಿ ಭಾರತದ ಸೇನೆ ಮಧ್ಯರಾತ್ರಿ 1:28 ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ವಿಡಿಯೋವನ್ನ ರಿಲೀಸ್ ಮಾಡಿತ್ತು. ಇದಾದ ಕೆಲವೇ ಕೆಲವು ನಿಮಿಷಗಳಲ್ಲಿ ಮಧ್ಯರಾತ್ರಿ 1:40 ಭಾರತದ ಕ್ಷಿಪಣಿಗಳು ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದ ಒಳಗಡೆ ಅಪ್ಪಳಿಸಿದ್ವು. ಒಟ್ಟು 8 ನಗರಗಳು, ಆ 8 ನಗರಗಳಲ್ಲಿರತಕ್ಕಂತಹ 9 ಉಗ್ರ ತಾಣಗಳ ಮೇಲೆ, ಟ್ರೈನಿಂಗ್ ಕ್ಯಾಂಪುಗಳ ಮೇಲೆ, ಲಾಜಿಸ್ಟಿಕ್ಸ್ ಕ್ಯಾಂಪುಗಳ ಮೇಲೆ ಭಾರತದ ಕ್ಷಿಪಣಿಗಳು, ಹ್ಯಾಮರ್ ಮತ್ತು ಸ್ಕಾಲ್ಪ್, ಲಾಂಗ್ ರೇಂಜ್ ಮಿಸೈಲ್ಸ್, ದೀರ್ಘಗಾಮಿ ಯುದ್ಧ ಕ್ಷಿಪಣಿಗಳು ಪಾಕಿಸ್ತಾನದ ಭೂಪ್ರದೇಶದ ಒಳಗಡೆ ಅಪ್ಪಳಿಸಿದ್ವು. ನಾವು ಹೇಳಿದ್ವಿ, ನಾವು ಮಿಲಿಟರಿ ಬೇಸ್ನ ಮೇಲೆ ದಾಳಿಯನ್ನ ಮಾಡಿಲ್ಲ ಪಾಕಿಸ್ತಾನದ ಮೇಲೆ. ಹಾಗಾಗಿ ಪಾಕಿಸ್ತಾನದವರು ನಮ್ಮ ಮೇಲೆ ಸಿಟ್ಟಾಗುವ, ಆಕ್ರೋಶಗೊಳ್ಳುವ ಯಾವ ಕಾರಣಗಳು ಇಲ್ಲ. ಕಾರಣ ನಾವು ಪಾಕಿಸ್ತಾನದ ಮಿಲಿಟರಿ ಬೇಸ್ ಮೇಲೆ ದಾಳಿಯನ್ನೇ ಮಾಡಿಲ್ಲ. ನಮಗೆ ಯುದ್ಧ ಮಾಡಬೇಕು ಅಂತ ಏನಾದರೂ ಇದ್ದಿದ್ರೆ ನಾವು ಮಿಲಿಟರಿ ಬೇಸ್ ಮೇಲೇನೆ ದಾಳಿ ಮಾಡ್ತಾ ಇದ್ವಿ. ಯಾಕೆ ಈ ಉಗ್ರಗಾಮಿಗಳು ಭಯೋತ್ಪಾದಕರ ತಾಣಗಳ ಮೇಲೆ ಯಾಕೆ ದಾಳಿ ಮಾಡ್ತಾ ಇದ್ವಿ? ನಮಗೆ ಪಾಕಿಸ್ತಾನದ ಜೊತೆಗೆ ಯುದ್ಧ ಬೇಕು ಅಂತಿದ್ದಿದ್ರೆ ಮಿಲಿಟರಿ ಬೇಸ್ ಮೇಲೆ ದಾಳಿ ಮಾಡಿಲ್ಲ. ನಾವು ಮಾಡಿರೋದಲ್ಲಿ ಭಯೋತ್ಪಾದಕರ ಟ್ರೈನಿಂಗ್ ಕ್ಯಾಂಪ್ಗಳು, ಭಯೋತ್ಪಾದಕರನ್ನ ಸಾಕ್ತಾ ಇರುವಂತಹ ಕೆಲವು ನಾಯಿಗಳು ಮತ್ತು ಭಯೋತ್ಪಾದಕರಿಗೆ ಲಾಜಿಸ್ಟಿಕ್ ಸಪ್ಲೈಯನ್ನ ಮಾಡ್ತಾ ಇರುವಂತವರು, ಅದು ಶಸ್ತ್ರಾಸ್ತ್ರ ಇರಬಹುದು, ಯಾವುದೂ ಇರಬಹುದು, ಯಾವುದೇ ರೀತಿ ಅಂತಹ ತಾಣಗಳ ಮೇಲೆ ನಾವು ದಾಳಿಯನ್ನ ಮಾಡಿದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಆ ದಾಳಿಯ ಹಕ್ಕುದಾರರು. ಕಾರಣ ಏನು? ಆ ಭಯೋತ್ಪಾದಕ ಸಂಘಟನೆಗಳು ನಮ್ಮ ಮೇಲೆ ದಾಳಿಯನ್ನ ಮಾಡಿವೆ. ನಮ್ಮ 26 ಮಂದಿ ಅಮಾಯಕರನ್ನ ಅವು ಅಲ್ಲಿಯ ಭಯೋತ್ಪಾದಕ ಸಂಘಟನೆಗಳು ಸಾಯಿಸಿವೆ. ಸೊ ನಾವು ಮಿಲಿಟರಿ ಬೇಸ್ ಮೇಲೆ ದಾಳಿ ಮಾಡಿಲ್ಲ ನಾವು ಮಿಲಿಟರಿ ಬೇಸ್ ಮೇಲೆ. ಸೊ ಪಾಕಿಸ್ತಾನದವ್ರು ಯಾಕೆ ಸಿಟ್ ಆಗ್ತಿದ್ದಾರೆ? ಏನಕ್ಕೆ ಹೋಗಿ ಅಮೆರಿಕಕ್ಕೆ ಹೋಗಿ ಕಂಪ್ಲೇಂಟ್ ಕೊಡುವಂಥದ್ದು ಏನಿದೆ? ಬ್ರಿಟನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವಂಥದ್ದು ಏನಿದೆ? ಏನಿಲ್ಲ. ನಾವು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇವತ್ತಿದ್ದು ಮಿಲಿಟರಿ ಬೇಸ್ ಮೇಲೆ ದಾಳಿ ಅಂತ ಹೇಳಿದ್ರೆ ಆಗ ಪಾಕಿಸ್ತಾನದವರು ದೂರಲಿಕ್ಕೆ ಒಂದು ಅವಕಾಶ ಇದೆ. ಏನು ಅಂತ ಹೇಳಿದ್ರೆ, ನಮ್ಮ ಸಾರ್ವಭೌಮತೆಗೆ ಧಕ್ಕೆಯನ್ನು ತಂದಿದ್ದಾರೆ, ಒಂದು ರಾಷ್ಟ್ರ ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿದೆ ಅಂಥೇಳಿ ವಿಶ್ವಸಂಸ್ಥೆಗೋ
ಅಥವಾ ಈ ಪಾಕಿಸ್ತಾನಕ್ಕೆ ಎಲ್ಲೂ ತೋಚುತ್ತೋ ಅಲ್ಲಿ ಹೋಗಿ ಅವರು ದೂರನ್ನು ಕೊಡಲಿಕ್ಕೆ ಅವಕಾಶಗಳಿದ್ದಾವೆ. ಬಟ್ ನಾವು ಮಾಡಿದ್ದೆಲ್ಲಿ, ದಾಳಿ ಮಾಡಿದ್ದೆಲ್ಲಿ? ನಾವು ದಾಳಿ ಮಾಡಿದ್ದು ಭಯೋತ್ಪಾದಕರ ತಾಣಗಳ ಮೇಲೆ, ಭಯೋತ್ಪಾದಕ ನೆಲೆ ಮೇಲೆ. ಹಾಗಾಗಿ ಏನಕ್ಕೆ ದಾಳಿ ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಮೇಲೆ ಅಟ್ಯಾಕ್ ಆಯಿತು. ನಮ್ಮ 26 ಮಂದಿ ಅಮಾಯಕರನ್ನು ಪಾಕಿಸ್ತಾನದವರು, ನೀವೇ ಸಾಕ್ತಾ ಇರುವಂತಹ ನಾಯಿಗಳು ಕೊಂದು. ಹಾಗಾಗಿ ನಾವು ಸರ್ಜಿಕಲ್ ದಾಳಿಗೆ ನಾವು ಹಕ್ಕುದಾರರು, ಆ ಅಧಿಕಾರ ಇದೆ, ನಮಗೆ ಅಧಿಕಾರ ಇದೆ. ನಿಮ್ಮ ಭಯೋತ್ಪಾದಕರು ಬಂದು ನಮ್ಮ ನೆಲದಲ್ಲಿ ನಮ್ಮವರನ್ನೇ ನಿನ್ನ ಧರ್ಮ ಯಾವುದು ಅಂತೇಳಿ ಬಟ್ಟೆ ಬಿಚ್ಚಿ ಕೇಳಿ ಗುಂಡು ಹೊಡೆದು ಸಾಯಿಸುವಷ್ಟರ ಮಟ್ಟಿಗೆ ನಿಮ್ಮವರ ಮಾನಸಿಕ ಸ್ಥಿತಿ ಇದೆ ಅನ್ನೋದಾದರೆ ಅದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂಥ ಹಕ್ಕುದಾರರು ನಾವು ಅಂತೇಳಿ. ಈ ವಿಡಿಯೋ ಏನಿದೆ, ನೀವು ನೋಡ್ತಾ ಇರುವಂಥ ವಿಡಿಯೋ, ಮಿಸೈಲ್ ಅಟ್ಯಾಕ್ನ ವಿಡಿಯೋ ಏನಿದೆ, ಇದು ಮಧ್ಯರಾತ್ರಿ 1:28 ಭಾರತೀಯ ಸೇನೆ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿರುವಂಥ ವಿಡಿಯೋ ಇದು. 1:28 ನಾವು ರೆಡಿ ಇದ್ದೀವಿ ಅಂತೇಳಿ. ಇದಾದ ಕೇವಲ 16 ನಿಮಿಷಕ್ಕೆ ಭಾರತದ ಕ್ಷಿಪಣಿಗಳು ಪಾಕಿಸ್ತಾನದ ಉಗ್ರ ತಾಣಗಳ ಮೇಲೆ ಅಪ್ಪಳಿಸಿ ಆಗಿತ್ತು. ಸೊ 8 ನಗರಗಳು, 9 ಉಗ್ರ ತಾಣಗಳು.